ಎಂತೆಂಥದೋ ಕೇಸ್ಗಳನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಸಾಲ್ವ್ ಮಾಡೋ ಬೆಂಗಳೂರು ಪೊಲೀಸರಿಗೆ ಈ ಕೆಫೆ ಬಾಂಬರ್ ತಲೆನೋವಾಗಿದ್ದಾನೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು 7-8 ತಂಡ ಮಾಡಿಕೊಂಡು ಬಾಂಬರ್ಗಾಗಿ ಹುಡುಕಾಡುತ್ತಿದ್ದಾರೆ. ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಸಿಬಿಗೆ ವಹಿಸಿದೆ. 7-8 ತಂಡ ಮಾಡಿಕೊಂಡಿರೋ ಪೊಲೀಸರು ಎಲ್ಲಾ ಆಂಗಲ್ನಲ್ಲೂ ತನಿಖೆ ಆರಂಭಿಸಿದ್ದಾರೆ. ಶಂಕಿತ ಬಾಂಬರ್ ಮಾಹಿತಿ ಪಡೆಯೋಕೆ ತನಿಖೆಗಾಗಿ 7-8 ತಂಡಗಳು ಫೀಲ್ಡ್ಗಿಳಿದಿವೆ. ಈಗಾಗಲೇ ಒಂದು ತಂಡ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದೆ. ಮತ್ತೊಂದು ತಂಡ ಘಟನಾ ಸ್ಥಳದ ಆಸುಪಾಸಿನ 300 ಸಿಸಿಟಿವಿ ದೃಶ್ಯ ಕಲೆ ಹಾಕ್ತಿದೆ. 3ನೇ ತಂಡ ಮೊಬೈಲ್ ಟವರ್ ಲೊಕೇಶನ್ ಸಂಗ್ರಹ ಮಾಡ್ತಿದೆ. 4ನೇ ತಂಡ ಆರೋಪಿಗಾಗಿ ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳದಲ್ಲಿ ಸರ್ಚ್ ಮಾಡ್ತಾ ಇದೆ. ಇನ್ನು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ಗೂ ಈ ಕೇಸ್ಗೂ ಸಾಮ್ಯತೆ ಇದ್ದು ಆ ಎರಡೂ ಪ್ರಕರಣಕ್ಕೆ ಹೋಲಿಸಿ ತನಿಖೆ ಆಗ್ತಾ ಇದೆ. ಮತ್ತೊಂದು ತಂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದೆ. ರಾಜ್ಯದಲ್ಲಿ ವಿವಿಧ ಬಾಂಬ್ ಸ್ಫೋಟ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿರುವ ವಿಚಾರಣೆ ಕೂಡ ಮಾಡಲಾಗ್ತಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿರುವ ಶಂಕಿತನ ಚಹರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈತ ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್ ಹಾಗೂ ಕಪ್ಪು ಬಣ್ಣದ ಬ್ಯಾಗ್ ಜೊತೆಗೆ ಆಗಮಿಸಿ ಬಾಂಬ್ ಇಟ್ಟಿದ್ದಾನೆ. ಇನ್ನು ಕೆಫೆಗೆ ಬಂದವನೇ ಇಡ್ಲಿ ತಿಂದು ಕ್ಯಾಶ್ ಕೊಟ್ಟು ಹೋಗಿದ್ದಾನೆ. ಶುಕ್ರವಾರ 11:42ಕ್ಕೆ ಇಡ್ಲಿ ತಿಂದು ಕೈ ತೊಳೆಯೋ ಜಾಗಕ್ಕೆ ಬಂದಿದ್ದ ಶಂಕಿತ ಬಾಂಬರ್ 11:44ಕ್ಕೆ ಬ್ಯಾಗ್ ಇಟ್ಟು ಹೊರ ಬಂದಿದ್ದಾನೆ. ಇದಿಷ್ಟು ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲದೆ ಬಾಂಬ್ ಬ್ಲಾಸ್ಟ್ಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಟೈಮರ್ ಬಳಕೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ಟಿವಿ9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಶಂಕಿತ ಬಾಂಬರ್ ಬಿಎಂಟಿಸಿಯ ವೋಲ್ವೋ ಎಸಿ ಬಸ್ನಲ್ಲೇ ಓಡಾಡಿದ್ದ. ಸಿಲ್ಕ್ ಬೋರ್ಡ್ ಮಾರ್ಗದ 500C ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಕುಂದಲಹಳ್ಳಿ ನಿಲ್ದಾಣದಲ್ಲಿ KA 57F186 ಸಂಖ್ಯೆಯ ಬಸ್ನಲ್ಲಿ ಏರಿದವನು CMR IT ಕಾಲೇಜು ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡಿದ್ದ. ಹೀಗಾಗಿ ಬಸ್ನಲ್ಲಿ ಶಂಕಿತನ ಫಿಂಗರ್ ಪ್ರಿಂಟ್ ಸಿಗಬಹುದಾ ಅಂತ ಸರ್ಚ್ ನಡೀತಾ ಇದೆ. ಬಸ್ನ ಕಂಡಕ್ಟರ್, ಡ್ರೈವರ್ ಬಳಿಯೂ ಮಾಹಿತಿ ಪಡೆದಿದ್ದು ತನಿಖಾ ತಂಡ ಬಸ್ನಲ್ಲಿನ ಸಿಸಿಟಿವಿ ಜಾಲಾಡ್ತಾ ಇದೆ. ಬಾಂಬ್ ಬ್ಲಾಸ್ಟ್ನಿಂದ ಇಡೀ ರಾಮೇಶ್ವರಂ ಕೆಫೆ ಛಿದ್ರವಾಗಿ ಹೋಗಿದೆ. ಹೋಟೆಲ್ನಲ್ಲಿನ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅಲ್ಲದೆ ಕೇಂದ್ರ ತನಿಖಾ ತಂಡಗಳು, ಶ್ವಾನದಳ, ಬಾಂಬ್ ಸ್ಕ್ವಾಡ್ ಪೊಲೀಸರು ನಿರಂತರವಾಗಿ ಪರಿಶೀಲನೆ ನಡೆಸಿದ್ರು. ಬಾಂಬ್ ಸ್ಫೋಟಕ್ಕೆ ಬಳಸಿದ್ದ ವಸ್ತುಗಳನ್ನು ಪತ್ತೆ ಮಾಡೋದಕ್ಕೆ ಹೋಟೆಲ್ನ ಮೂಲೆ ಶೋಧ ಮಾಡಿದ್ವು. ಇದೀಗ ನಿನ್ನೆ ಹೋಟೆಲ್ ಸಿಬ್ಬಂದಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ವಸ್ತುಗಳನ್ನು ಜೋಡಿಸಿ ಹೋಟೆಲ್ ಕ್ಲೀನ್ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಸ್ಫೋಟ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗ್ಯಾರಂಟಿ ಸಮಾವೇಶ ನಡೆಯೋದ್ರಿಂದ ಹದ್ದಿನ ಕಣ್ಣಿಟ್ಟಿದ್ದಾರೆ. 6 ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸಂಪೂರ್ಣ ತಪಾಸಣೆ ನಡೆಸಿದೆ. ಮಂಗಳೂರು, ಶಿವಮೊಗ್ಗ, ಉಡುಪಿ ಹಾಗೂ ಹಾಸನದ ತಂಡಗಳು ಪರಿಶೀಲನೆ ನಡೆಸಿವೆ. ನಗರದಾದ್ಯಂತ ಸಾವಿರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತುಮಕೂರು ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಕಸರತ್ತು ಮುಂದುವರೆದಿದೆ. ಆಕಾಂಕ್ಷಿಗಳು ಪಕ್ಷದ ಮುಖಂಡರನ್ನ ಭೇಟಿ ಮಾಡುತ್ತಿದ್ದಾರೆ. ಟಿಕೆಟ್ ಆಕಾಂಕ್ಷಿ ದೊಡ್ಡಮನೆ ಗೋಪಾಲಗೌಡ, ಮಾಜಿ ಸಿಎಂ ಬಿಎಸ್ವೈ, ಬಿಎಲ್ ಸಂತೋಷ್ ಹಾಗೂ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಟಿಕೆಟ್ ನೀಡುವಂತೆ ದಾಳ ಉರುಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವ ಇಕ್ಬಾಲ್ ಅನ್ಸಾರಿ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟರು. ಸಿಎಂ ಬಳಿಯೂ ಅನ್ಸಾರಿ ನೋವು ತೋಡ್ಕೊಂಡ್ರು. ಸೋಲಿಗೆ ಕಾರಣ ಸೇರಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. ಅನ್ಸಾರಿ ಈ ಹಿಂದೆ ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರು. ಹೈಕಮಾಂಡ್ ಗಮನ ಸೆಳೆಯುವುದಕ್ಕೆ ಬಿಜೆಪಿ ಆಕಾಂಕ್ಷಿ ಬೃಹತ್ ಕಾರು ರ್ಯಾಲಿ ನಡೆಸಿದ್ದಾರೆ. ಯಲಹಂಕದಿಂದ ಹೊಸಕೋಟೆಯವರೆಗೂ ಬೃಹತ್ ರ್ಯಾಲಿ ಮಾಡಿದ್ದಾರೆ. ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ನಡೆಸಿದಂತಹ ರ್ಯಾಲಿಯಲ್ಲಿ 2,000 ಕಾರುಗಳು ಭಾಗಿಯಾಗಿದ್ವು. ಶಾಸಕ ಎಸ್ಆರ್ ವಿಶ್ವನಾಥ್ ಈಗಾಗಲೇ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬಂಗಾರಪ್ಪ ನಗರ ನಿವಾಸಿಗಳು ನೀರಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಟ್ಯಾಂಕರ್ ನೀರು ಬಂದರೂ ಕೂಡ ನೀರು ಹಿಡಿಯೋದಕ್ಕೆ ಕಚ್ಚಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಬೋರ್ವೆಲ್ ಕೊರೆದು ಕನೆಕ್ಷನ್ಗೆ ರಾಜಕೀಯ ಮಾಡ್ತಿದ್ದಾರೆ ಎನ್ನಲಾಗಿದೆ. ನಮ್ಮ ಏರಿಯಾಗೆ ನೀರು ಕೊಡಿ ಅಂತ ಜನ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ರಾಘವ ಚೈತನ್ಯ ರಥಯಾತ್ರೆಗೆ ಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ರಥಯಾತ್ರೆಗೆ ಅನುಮತಿ ಕೋರಿ ಹಿಂದೂ ಮುಖಂಡರು ಅರ್ಜಿ ಸಲ್ಲಿಸಿದ್ದರು. ಲಾಡ್ಲೆ ಮಶಾಕ್ ದರ್ಗಾ ವಿವಾದ ಹಿನ್ನೆಲೆಯಲ್ಲಿ ಷರತ್ತುಬದ್ಧ ಅನುಮತಿ ಕೊಡಲಾಗಿದೆ. ರಥಯಾತ್ರೆ ವೇಳೆ ಅನ್ಯ ಸಮುದಾಯದ ವಿರುದ್ಧ ಘೋಷಣೆ ಕೂಗುವಂತಿಲ್ಲ ಎಂದು ಆದೇಶಿಸಿದೆ. ಕೋಲಾರ ನಗರಸಭೆ ಪೌರ ಕಾರ್ಮಿಕರನ್ನ ಅಮಾನವೀಯವಾಗಿ ನಡೆಸಿಕೊಳ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಹ್ಯಾಂಡ್ ಗ್ಲೌಸ್, ಕಾಲಿಗೆ ಶೂ ಹಾಗೂ ಮಾಸ್ಕ್ ಸೇರಿ ರಕ್ಷಣಾ ಸಲಕರಣೆ ಕೊಡದೆ ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇದೆ. ಪೌರ ಕಾರ್ಮಿಕರು ಕೈ ಕಾಲಿಗೆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ನೀಡಿದ್ರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಮೈಸೂರಿನ ವಿವಿಧೆಡೆಗಳಲ್ಲಿ ಭಾರತಕ್ಕಿ ವಿತರಣೆ ಮಾಡಲಾಗಿದೆ. ಭಾರತಕ್ಕಿ ಖರೀದಿಸೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಅಗ್ರಹಾರ ವೃತ್ತ, ಕುವೆಂಪು ನಗರದ ಶಾಂತಿಸಾಗರ, ವಿವೇಕಾನಂದ ವೃತ್ತ, ಚಾಮುಂಡಿಪುರಂ ಬಡಾವಣೆಯಲ್ಲಿ ಅಕ್ಕಿ ವಿತರಿಸಲಾಯಿತು. ಜನ ತಲಾ 10 ಕೆಜಿ ಭಾರತಕ್ಕಿ ಚೀಲವನ್ನು 290 ರೂಪಾಯಿ ನೀಡಿ ಖರೀದಿಸಿದರು. ಬೆಂಗಳೂರಿನ ಹೊರವಲಯದಲ್ಲಿ ಕುರಿ ಮೇಕೆ ಕಳ್ಳತನ ಹೆಚ್ಚಾಗಿದೆ. 2 ದಿನದಿಂದಲೇ
2 ದಿನದಲ್ಲೇ 28 ಕುರಿ ಮೇಕೆ ಕಳ್ಳತನವಾಗಿದೆ. ರೈತರು ಕಳ್ಳತನಕ್ಕೆ ಹೆದರಿ ಮನೆಯಲ್ಲಿದ್ದ ಕುರಿ ಮೇಕೆಗಳನ್ನು ಸಂತೆಯಲ್ಲಿ ಮಾರ್ತಾ ಇದ್ದಾರೆ. ಕಳ್ಳತನ ಪ್ರಕರಣ ನಿರಂತರವಾಗಿ ಹೆಚ್ಚುತ್ತಾ ಇದ್ರೂ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ. ದುಷ್ಕರ್ಮಿಗಳ ಕುರಿ ಕಳ್ಳತನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಅಮ್ಮನ ಬೆನ್ನೇರಿ ಮರಿ ಕರಡಿಗಳು ತುಂಟಾಟ ಮಾಡಿವೆ. ಹೊಸಪೇಟೆ ತಾಲೂಕಿನ ಕಮಲಾಪುರ ಜಂಗಲ್ ಲಾಡ್ಜ್ ಬಳಿ ಘಟನೆ ನಡೆದಿದೆ. 2 ಕರಡಿ ಮರಿಗಳ ತುಂಟಾಟಕ್ಕೆ ಜನ ಮನಸೋತಿದ್ದಾರೆ. ಕರಡಿಗಳು ಜಂಗಲ್ ಸಫಾರಿಗೆ ಬಂದ ಪ್ರವಾಸಿಗರ ಕಾತುರ ಕೌತುಕ ಹೆಚ್ಚಿಸಿದೆ. ಮಂಡ್ಯ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿರುವ ಹಾಲಿ ಸಂಸದೆ ಸುಮಲತಾ ಸದ್ಯ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗುವ ಮೊದಲೇ ಮಂಡ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ 15 ದಿನಗಳಲ್ಲಿ ಸುಮಲತಾ 6ನೇ ಬಾರಿ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಈ ಹಿಂದೆ ಸುಮಲತಾ ಮಂಡ್ಯಕ್ಕೆ ತಿಂಗಳಿಗೊಮ್ಮೆ ಬರ್ತಾ ಇದ್ರು ಅನ್ನೋ ಆರೋಪವೂ ಕೇಳಿಬಂದಿತ್ತು. ಸದ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಸುಮಲತಾ ಆಕ್ಟಿವ್ ಆಗಿದ್ದಾರೆ. 2024ರ ಲೋಕಸಮರಕ್ಕೆ ಕೇಸರಿ ಪಾಳ್ಯ ರಣಕಹಳೆ ಮೊಳಗಿಸಿದೆ. ನವದೆಹಲಿಯಲ್ಲಿ ಬಿಜೆಪಿ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೊಳಿಸಿದೆ. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಪಟ್ಟಿ ಪ್ರಕಟಿಸಿದರು. 16 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಂತ್ರಿ ಪರಿಷತ್ ಸಭೆ ನಡೆಯಲಿದೆ. ಚಾಣಕ್ಯಪುರಿಯ ಸುಷ್ಮಾ ಸ್ವರಾಜ್ ಭವನದಲ್ಲಿ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಸಭೆಯಲ್ಲಿ ಎಲ್ಲಾ ಕೇಂದ್ರ ಸಂಪುಟ ದರ್ಜೆ, ರಾಜ್ಯ ದರ್ಜೆ ಸಚಿವರು ಭಾಗಿಯಾಗಲಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ, ಪಕ್ಷ ಸಂಘಟನೆ, ಪ್ರಣಾಳಿಕೆ, ಯೋಜನೆಗಳ ಯಶಸ್ವಿ ಜಾರಿ ವಿಚಾರ ಚರ್ಚೆಯಾಗಲಿದೆ. ಬಹುಭಾಷಾ ನಟಿ ವರಲಕ್ಷ್ಮಿ ಯಾವುದೇ ಸುದ್ದಿ ಇಲ್ಲದೆ ದಿಢೀರ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಮುಂಬೈ ಮೂಲದ ಆರ್ಟ್ ಗ್ಯಾಲರಿಸ್ಟ್ ನಿಕೋಲಾಯ್ ಸಚ್ದೇವ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ನೆರವೇರಿದೆ. ತಮಿಳು, ತೆಲುಗು, ಕನ್ನಡ ಸಿನಿಮಾಗಳು ನಟಿಸಿರುವ ವರಲಕ್ಷ್ಮಿ ಇತ್ತೀಚೆಗೆ ಬಿಡುಗಡೆಯಾದ ಹನುಮಾನ್ ಚಿತ್ರದಲ್ಲಿ ಕಡೆಯದಾಗಿ ಕಾಣಿಸಿಕೊಂಡಿದ್ರು.